ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ನನ್ನ ಹೆಸರು ಮೋಹನ್ ಕುಮಾರ್ ಜಿ. ನಾನು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸುಮಾರು 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೀನಿ. ಯಾವುದೇ ಏನು ಭ್ರಷ್ಟಾಚಾರ ಮತ್ತು ಯಾರ ಹತ್ರನೂ ಯಾವುದೇ ಅಪೇಕ್ಷೆಗಳಿಲ್ಲದೆ ಪಕ್ಷಕ್ಕಾಗಿ ಪ್ರಾಮಾಣಿಕತೆ ನನ್ನ ದುಡಿಮೆ ಹಣದಲ್ಲಿ ನಾನು ಸ್ವಲ್ಪ ಪಕ್ಷಕ್ಕೆ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ಏಕೆ ಈ ಸುದ್ದಿ ಇವಾಗ ನಾವು ಮಾಡ್ತಿದ್ದೀವಿ ಅಂದರೆ ಏನು ಈಗ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು GBA ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿದ್ದೇನೆ. ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ಈ ಆದೇಶಗಳನ್ನು ಈಗಾಗಲೇ ಎಲ್ಲ ಕಡೆ ಮೀಸಲಾತಿಗಳು ಆದೇಶಗಳು ಹೊರಡಿದೆ. ನನ್ನ ವಾರ್ಡಲ್ಲೂ ಗೆದ್ದಲಹಳ್ಳಿ ವಾರ್ಡ್ ಅಂದರೆ ಸಂಜಯ್ ನಗರ ರಾಧಾಕೃಷ್ಣ ವಾರ್ಡ್ ಅಂತ ಇತ್ತು. ಅದು 3 ವಿಭಾಗ ಆಗಿ ಒಂದು ಗೆದ್ದಲಹಳ್ಳಿ ವಾರ್ಡ್ ಆಗಿದೆ, ಮತ್ತೊಂದು ಸಂಜಯ್ ನಗರ ನಾಗಶೆಟ್ಟಹಳ್ಳಿ ವಾರ್ಡ್ ಆಗಿದೆ, ಮತ್ತೊಂದು ಭೂಸಂದ್ರ ವಾರ್ಡ್ ಆಗಿದೆ. ಈಗಾಗಿರುವುದರಿಂದ ಈಗ ಈ ಕ್ಯಾಟಗಿರಿಯಲ್ಲಿ BCMA 2A OBCಗೆ ಒಂದು ವಾರ್ಡ್ನ ಮೀಸಲಾತಿಗೆ ಆಗಿದೆ ಗೆದ್ದಲಹಳ್ಳಿ ವಾರ್ಡು. ಸೊ ಅಕಸ್ಮಾತ್ ಅವಕಾಶವನ್ನು ನನಗೆ ಸಿಗ್ಬೋದೇನೋ ಅಂತೇಳಿ ಕೊಡಬೇಕು ಅಂತೇಳಿ ಪ್ರಾಮಾಣಿಕತೆ ಕೆಲಸ ಮಾಡಿರುವ ಒಬ್ಬ ಕಾರ್ಯಕರ್ತನಿಗೆ ಸಿಗಲೇಬೇಕು ಅಂತೇಳಿ ನಾನು ಪಕ್ಷದ ಎಲ್ಲ ನಾಯಕರಲ್ಲೂ ವಿನಂತಿ ಮಾಡ್ತಿದ್ದೀನಿ. ಅಥವಾ ಏನಾದರೂ OBC ಕ್ಯಾಟಗಿರಿ ಬದಲಾವಣೆ ಆದರೂ ಸಹ ಮಹಿಳಾ ಅಂದರೆ ಒಂದು ಮಹಿಳಾ ವಿಭಾಗದ ಒಂದು ಭೂಸಂದ್ರ ವಾರ್ಡ್ ಆಗಿದೆ. ಸೊ ಅದರಲ್ಲಿ ನನ್ನ ಜೊತೆ ನನ್ನ ಧರ್ಮಪತ್ನಿಯನ್ನು ಪರಿಗಣಿಸಬೇಕಾಗಿ ನನ್ನ ಬದಲಾಗಿ ನನ್ನ ಧರ್ಮಪತ್ನಿಗೆ ಅವಕಾಶ ಮಾಡಿಕೊಡ್ಬೇಕಾಗಿ ನಾನು ಮನವಿ ಮಾಡ್ತಿದ್ದೀನಿ. ಆದರೆ BCMA OBC ಏನಾದರೂ ಕ್ಯಾಟಗಿರಿ ಆಗಿದ್ದಲ್ಲಿ ಅಲ್ಲಿ ನನ್ನನ್ನೇ ಪರಿಗಣಿಸಬೇಕಾಗಿ ಪಕ್ಷದ ನಾಯಕರಲ್ಲಿ ಹಾಗೂ ಕ್ಷೇತ್ರದ ಶಾಸಕರಲ್ಲಿ ಎಲ್ಲರಲ್ಲೂ ನಾನು ಈ ಮುಖಾಂತರ ವಿನಂತಿ ಮಾಡ್ತೀನಿ. ಯಾಕೆ ನಿಮ್ಮನ್ನು ಪರಿಗಣಿಸಬೇಕು ಕಾಂಗ್ರೆಸ್? ನಿಜ, ಇವತ್ತು ಹಣ ಇರಬೇಕು, ಇಲ್ಲ ಜಾತಿ ಇರಬೇಕು. ಆದರೆ ಪಕ್ಷಕ್ಕೆ ನಾವು ಇಷ್ಟು ವರ್ಷ ದುಡಿದಿದ್ದೇವೆ ಎಂಬುದು ಅರಿವಿಗೆ ಬರ್ತಿಲ್ಲ. ಯಾಕಂದರೆ ಹಣ ಇದ್ದರೆ ಬೇಗ ಯಾವುದೋ ಬುಲೆಟ್ ಟ್ರೈನಲ್ಲಿ ಹೋಗಿ ಸೇರ್ಕೊಬೋದು. ಸೊ ನಮ್ಮಂಥ ಪಕ್ಷದ ಕಾರ್ಯಕರ್ತರು ಭಾಳಷ್ಟು ನಮ್ಮದೊಂಥರ ಸೆಟ್ಲ್ ಗಾಡಿಗಳಿದ್ದಂಗೆ ಪಕ್ಷಕ್ಕೆ ದುಡಿತಾ ಇರ್ತೀವಿ ಹೊರತು ಹೋಗಿದ್ದೇನೆ ಪಕ್ಷದ ಮುಖಂಡರನ್ನು ಮುಟ್ಟೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಈ ಸಾಮಾಜಿಕ ಜಾಲತಾಣದ ಮುಖಾಂತರವಾಗಿ ನಾನು ತಿಳಿಸ್ತಿದ್ದೇನೆ. ನೋಡಿ, ಇದು ನನ್ನ ಹಿಂದುಳಿದ ವರ್ಗದ ಅಧ್ಯಕ್ಷ ಆದಾಗ ನಾನು ಮಾಡಿದಂಥ ಸೇವೆ. ರಾಹುಲ್ ಗಾಂಧಿಯವರ ಒಂದು ಭಾವಚಿತ್ರವನ್ನು ಹಾಕಿಕೊಂಡು ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳ ಎಲ್ಲರನ್ನು ಕರೆಸಿ ಪೆರಂಬೂರಿನಲ್ಲಿ ತಮಿಳುನಾಡಲ್ಲಿ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಏನು ಪ್ರವಾಹ ಅನಾಹುತಿ ಆದಾಗ 1 ಲಕ್ಷ ಚಪಾತಿ ಮತ್ತು ಬಟ್ಟೆ ಔಷಧಿಗಳನ್ನು ನನ್ನ ಸ್ವಂತ ಹಣದಲ್ಲಿ ತಗೊಂಡೋಗಿ ಖುದ್ದಾಗಿ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡಿರೋದು. ಅದೇ ಥರ ಕೊಡಗು ಒಂದು ಅಲ್ಲೂ ಪ್ರವಾಹ ಆದಾಗ ತೊಂದರೆ ಆದಾಗ ಅಲ್ಲೂ ಕೂಡ ಅಕ್ಕಿ ಮತ್ತು ದಿನನಿತ್ಯದ ಬಳಕೆಯ ವಸ್ತುಗಳನ್ನು ತಗೊಂಡು ಕೊಟ್ಟಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಕೂಡ ಆದಾಗ ನಮ್ಮ ಕೈಲಾದಂಥ ಜನರ ಹತ್ರ ನಾವು ಗಾಡಿ ಮಾಡಿ ಆ ಜನರ ಹತ್ರ ಬೇಡಿ ಅವರು ಕೊಟ್ಟಂಥ ಕಂಬಳಿ ಮತ್ತು ಆಹಾರ ಪದಾರ್ಥಗಳನ್ನು ನೆರೆ ಸಂತ್ರಸ್ತರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದೇನೆ. ಈ ರೀತಿ ಹಲವಾರು ಕಾರ್ಯಕ್ರಮ ಮಾಡಿದ್ದೇನೆ. ಕ್ಷೇತ್ರದ ಶಾಸಕರು ಇನ್ನೂ ಅವರು ಶಾಸಕರಾಗಿರಲಿಲ್ಲ, ಅವರನ್ನು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರನ್ನಾಗಿ ಮಾಡಲು ಶ್ರಮ ಪಟ್ಟಿದ್ದೇನೆ. ಆದರೆ ನಾನು ಒಬ್ಬರೇ ಪಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ, ನನ್ನ ಸೇವೆ ಕೂಡ ಅಪಾರವಾಗಿದೆ. 1,000 ಬ್ಯಾಗ್ಗಳನ್ನು ಕ್ಷೇತ್ರದ ಭೈರತಿ ಸುರೇಶ್ ಸರ್ ಅವರು ಓಡಾಡಬೇಕಾದ್ರೆ ನಾನು KSNDA ಡೈರೆಕ್ಟರ್ ಆಗಿದ್ದಾಗ ಈ ಸ್ಥಳೀಯ ಜನಗಳನ್ನೆಲ್ಲ ಕರೆಸಿದ್ದೇನೆ. 1,000 ಬ್ಯಾಗ್ಗಳನ್ನು ಉಚಿತವಾಗಿ ಕೊಟ್ಟಿದ್ದೇನೆ. ಯಾವುದೇ ಹಣ ಇಸ್ಕೊಂಡಿಲ್ಲ. ಹಣಕ್ಕಾಗಿ ಕೆಲಸ ಮಾಡಿದ ಮೋಹನ್ ಕುಮಾರ್ ಅಲ್ಲ, ಕಾಂಗ್ರೆಸ್ ಪಕ್ಷದ ಸೇವೆ ಮಾಡಿದವನು. ಆದರೆ ಇವರು ಗೆದ್ದ ನಂತರ ನನಗೆ ಭಾಳಷ್ಟು ತೊಂದರೆ ಆಯಿತು. ನನ್ನ ಪದವಿಯನ್ನು ತೆಗೆದರು. ಅದು ಯಾಕೋ ಅಂತ ನನಗೆ ಇಲ್ಲಿವರೆಗೂ ದೊಡ್ಡ ಪ್ರಶ್ನೆ ಆಗಿದೆ. ಹಾಗಾಗಿ ಅದು ಅವ್ರನ್ನೇ ನಾವು ಕೇಳಬೇಕಾಗುತ್ತೆ.
ಶಾಸಕರಾಗುವುದಕ್ಕೆ ನಮ್ಮ ಶ್ರಮವೂ ಇದೆ. ಆದರೆ ಅವರು ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅಂಥೇಳಿ ಅವರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಎಚ್.ಎಂ. ರೇವಣ್ಣನವರು ಬಂದಾಗ OBC ಅಧ್ಯಕ್ಷನಾಗಿದ್ದೆ. ಆಗ 4,000ಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಆಧಾರ್ ಕಾರ್ಡ್ ಸೇವೆಯನ್ನು ಮಾಡಿದ್ದೀನಿ. ಅದು ಅವತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುರವರು ಮಂತ್ರಿಗಳಾಗಿದ್ದರು ಕ್ಷೇತ್ರದಲ್ಲಿ. ಅಂತಹ ಸಂದರ್ಭದಲ್ಲಿ ಅವರು ಆಧಾರ್ ಕಾರ್ಡ್ ಸೇವೆ ವ್ಯವಸ್ಥೆ ಸರಿ ಇಲ್ಲದ ಕಾರಣ ರೇವಣ್ಣವರ ಒಂದು ನೇತೃತ್ವದಲ್ಲಿ ಆಧಾರ್ ಕಾರ್ಡನ್ನು ಜನರಿಗೆ ಶೇರ್ ಹಾಕಿ ಅಲ್ಲಿನ ಒಂದು ಶಾಮಿಯಾನ ಹಾಕಿ ಮತ್ತು ಅವರಿಗೆ ನೀರಿನ ವ್ಯವಸ್ಥೆ ಮಾಡಿ ಉಚಿತವಾಗಿ 4,000 ಆಧಾರ್ ಕಾರ್ಡ್ಗಳನ್ನು ಅಕ್ಕೈ ಪಬ್ಲಿಕ್ ಸ್ಕೂಲ್ ಮಾಲೀಕರಾದ ಮುನೇಗೌಡರವರ ಒಂದು ಸ್ಕೂಲ್ನಲ್ಲಿ ಅವಕಾಶ ಮಾಡಿಕೊಟ್ರು. ಅವರ ಸಹಾಯದಿಂದ ಸಾರ್ವಜನಿಕರ ಆಧಾರ್ ಕಾರ್ಡ್ ಮಾಡಿಕೊಟ್ಟಂಥ ಯಶಸ್ವಿ ಇದೆ. ಅದಕ್ಕೆ ಬೇಕಾಗಿರೋ ದಾಖಲೆ ಕೂಡ ನನ್ನ ಹತ್ರ ಇದೆ. ಸುಮಾರು ಇದು ಭಾಳ ಹಿಂದಿನ ವರ್ಷದಿದು ಪಾಂಪ್ಲೇಟ್ ಮಾಡಿರೋದು. ನಾಯಕರು ಜೊತೆ ರೇವಣ್ಣವ್ರು ಕೂಡ ಸಾಕ್ಷಿ ಇದ್ದಾರೆ. ಅದೇ ರೀತಿ ಈ ಕಾರ್ಮಿಕರ ಏನು ಸಮುದಾಯದ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ಗಾರ್ಮೆಂಟ್ಸಲ್ಲಿ ಅವರಿಗೆಲ್ಲ ಕಾರ್ಡ್ಗಳು ಮಾಡಿಸ್ಕೊಡುವಂಥ ಕೆಲಸ ಮಾಡಿದ್ದೀನಿ. ಅದೇ ರೀತಿ ರಾಹುಲ್ ಗಾಂಧಿಯವರ ಯಾವುದೇ ಕಾರ್ಯಕ್ರಮ ಆದ್ರೂ ನಾನು ಭಾವಚಿತ್ರಗಳು ಮಾಡಿದ್ದೀನಿ. ಸಲೀಂ ಅಹಮದ್ ಅವ್ರ ಸೇವೆ ಕಾರ್ಯಕ್ರಮಗಳು ಮಾಡಿದ್ದೀನಿ. ಹಬ್ಬದ ಎಲ್ಲ ಬ್ಯಾನರ್ಗಳು ಮಾಡಿದ್ದೀನಿ. ಅದೇ ರೀತಿ ಮೈಸೂರು ಸ್ಯಾಂಡಲ್ ಏನು ನನ್ನನ್ನು ಕಳೆದ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಎಚ್.ಎಂ. ರೇವಣ್ಣವರ ಆದೇಶದ ಮೇರೆಗೆ ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ರು. ಆವಾಗ ವೀರಪ್ಪ ಮೊಯ್ಲಿಯವರವರ ಮತ್ತು ರೇವಣ್ಣವರ ಭಾವಚಿತ್ರವನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ 100 ವರ್ಷದ ಇತಿಹಾಸದಲ್ಲಿ ಪ್ರಪ್ರಥಮ ಮೈಸೂರು ಸ್ಯಾಂಡಲ್ ಔಟ್ಲೆಟ್ ಅಂಗಡಿಯನ್ನು ತೆಗೆದವ ನಾನು ನಿರ್ದೇಶಕ ಆದಮೇಲೆ. ಈಗ ಅಲ್ಲಿವರೆಗೂ ಔಟ್ಲೆಟ್ ಅನ್ನೋದು ಇಲಾಖೆಯಲ್ಲಿ ಮಾತ್ರ ಇತ್ತು. ಅದೇ ರೀತಿ ನೋಡಿ ಎಲ್ಲವನ್ನು ಕಾರ್ಯಕ್ರಮ ಮಾಡಿದ್ದೇನೆ. ಈ ರೀತಿ ಎಲ್ಲ ಮಾಡಿದ್ದೇನೆ, ಒಳ್ಳೆಯ ಯಶಸ್ವಿ ಮಾಡಿದ್ದೇನೆ. ನೋಡಿ ಇಲ್ಲಿ ಹಾಕಿದ್ದೀನಿ ಮೈಸೂರು ಸ್ಯಾಂಡಲ್ ಮಾರಾಟ ಮಳಿಗೆ ಪ್ರಪ್ರಥಮ ಬೆಂಗಳೂರು ನಗರದಲ್ಲಿ ಪ್ರಪ್ರಥಮ ಮಾರಾಟ ಮಳಿಗೆ ಇಡೀ ಬೆಂಗಳೂರು ನಗರದಲ್ಲೇ ಮೊದಲನೇ ಸರಿ ತಂದಿರೋನು ನಾನು ನಿರ್ದೇಶಕ ಆದಮೇಲೆ. ಅದೇ ರೀತಿ ಸಮುದಾಯಕ್ಕೆ ರೇವಣ್ಣವರ ಹೆಸರಿನಲ್ಲಿ ಇಡೀ ಕ್ಷೇತ್ರದಲ್ಲಿ ಐರನ್ ಬಾಕ್ಸ್ಗಳು ಕೊಟ್ಟಿದ್ದೀನಿ. ಅದೇ ಭಾರತ್ ಜೋಡೋ ನ್ಯಾಯ ಹೋರಾಟಗಾರ ಗ್ರಂಥಾಲಯದ ವಾಹನವನ್ನು ನಾನು ಪ್ರಾರಂಭಿಸಿದ್ದೆ. ಈ ರೀತಿ ಗ್ರಂಥಾಲಯ ವಾಹನವನ್ನು ಪ್ರಾರಂಭಿಸಿದ್ದೀನಿ. ಡಿ.ಕೆ. ಶಿವಕುಮಾರ್ ಭಾಗಿಯಾಗಿದ್ದೀನಿ. ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀನಿ. ಮತ್ತು ನನ್ನಂಥವನ್ನ ಯಾಕೆ ಪರಿಗಣಿಸಬಾರ್ದು ಅನ್ನೋದು. ಕೇವಲ ಚುನಾವಣೆ ಬಂದಾಗ ವ್ಯಾಪಾರಿಗಳು ಬರ್ತಾರೆ, ಹಣವಂತರು ಬರ್ತಾರೆ. ಹಣವಂತರಿಗಾಗಿ ನಾವು ಪಕ್ಷವನ್ನು ಅಡಮಾನ ಮಾಡೋಕ್ಕಾಗುತ್ತಾ? ಹಾಗಾಗಿ ರಾಹುಲ್ ಗಾಂಧಿಯವರಂಥ ಒಂದು ಏನು ನಾಯಕತ್ವ ಇವತ್ತು ರಾಜ್ಯದಲ್ಲಿ ಎಂತೆಂಥ ಬಿಹಾರ, ಉತ್ತರ ಪ್ರದೇಶ ಅಲ್ಲಿ ಎಂತೆಂಥದ್ರಲ್ಲಿ ರಾಹುಲ್ ಗಾಂಧಿಯವರು ಹೋಗಿದ್ದೇನೆ ನ್ಯಾಯನಾಯಕ ಅಂತೇಳಿ ಮತ್ತು ಭಾರತ್ ಜೋಡೋ ಅಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಅದೆಲ್ಲ ಕಾರ್ಯಕರ್ತರಿಂದ ಆಗಿರೋದು. ನಾಯಕರು ಇರ್ಬೋದು, ನೇತೃತ್ವ ಕಾರ್ಯಕರ್ತರು ಕೂಡ ಸ್ಪಂದಿಸಿದ್ದಾರೆ. ಹಾಗಾಗಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಯಾಕಂದರೆ ನನ್ನ ಸಮುದಾಯ ತೀರಾ ಬಡತನ ಸಮುದಾಯ, ರಾಜಕಾರಣಕ್ಕೆ ಬರುವಂಥ ಸಮುದಾಯವಲ್ಲ. ನಾನು ಒಬ್ಬ ನಾದಸ್ವರ ಕಲಾವಿದ, ಸವಿತಾ ಸಮಾಜದ ಸದಸ್ಯ. ಜಾತಿನ ಎತ್ಕೊಟ್ಟೋಗಿ ಬರಬೇಡಿ. ಯಾಕಂದರೆ ಇಲ್ಲಿ ನನಗಾಗಿದೆ ಅನುಭವ. RSSಲ್ಲಿರೋಂಥದ್ದು ನನ್ನ ಸ್ಥಾನವನ್ನು ಕಿತ್ತು RSS ಕೋಲಿಟ್ಕೊಂಡಿದ್ದಾರೆ. ಅವ್ರಿಗೆ ನನ್ನ ಸ್ಥಾನನ ಅಧ್ಯಕ್ಷವನ್ನು ಕಿತ್ತು ಕೊಟ್ಟಿರೋದು. ಆ ರೀತಿ ಮಾಡಬೇಡಿ. ಯಾಕಂದರೆ ಒಬ್ಬ ಕಾರ್ಯಕರ್ತ ಅವನಲ್ಲಿ ಶಕ್ತಿ ಇರುತ್ತೆ, ಅದನ್ನು ಕುಗ್ಸುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಸ್ಥಳೀಯ ನಾಯಕರಲ್ಲೂ ನಾನು ಮನವಿ ಮಾಡ್ತೇನೆ. ಹಾಗೂ ದುಡಿದಂಥ ಕಾರ್ಯಕರ್ತರಿಗೆ ಒಂದು ಜಸ್ಟಿಸ್ ಸತ್ಯಮೇವ ಜಯತೆ ಅಂತೀವಲ್ಲ, ಅದನ್ನು ಕೊಡಿಸ್ಕೊಡಿ. ಎಲ್ಲ ನಾಯಕರಲ್ಲೂ ನಾನು ಮನವಿ ಮಾಡ್ತೇನೆ. B.K. ಹರಿಪ್ರಸಾದ್ ಅವರು ಮೊನ್ನೆ ತಾನೇ ಹೇಳಿದರು, ಕಾರ್ಯಕರ್ತರನ್ನ ಗುರುತಿಸ್ಬೇಕು, ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು, ಪ್ರಣಾಳಿಕೆಯಲ್ಲಿ ನಾವೇನು ಹೇಳಿದ್ದೀವಿ ಅಂತ ಹೇಳಿದರು. ಆ ರೀತಿಯ ಒಂದು ವಿಚಾರಗಳನ್ನು ಮಾಡಿ ನೋಡಿ. ರಾಹುಲ್ ಗಾಂಧಿಯವರ ಹೆಸರಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡ್ಕೊಂಡ್ಬಂದಿದ್ದೀನಿ. ಆಗ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದರು. ದಯವಿಟ್ಟು ನಮ್ಮಂಥ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳುವ ಕೆಲಸ ಪಕ್ಷದಾಗಬೇಕು ಅಂತೇಳಿ ಮನವಿ ಮಾಡ್ತಾ, ಈ ಬಾರಿ ಚುನಾವಣೆಯಲ್ಲಿ ನಾನು 50,000 ಕಟ್ಟೋ ಶಕ್ತಿ ನನಗಿಲ್ಲ. ಆದರೂ ಸಹ ಅರ್ಜಿಯನ್ನು ಹಾಕಿ ಬಂದಿದ್ದೀನಿ. ನನಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ KPCC ಅಧ್ಯಕ್ಷರಲ್ಲಿ ಕೈ ಮುಗಿದು ಜೋಡಿಸಿ ಕೇಳ್ಕೊತೀನಿ.